ಕುಂಬಾರಿಂದ ಮಾಡಿದ್ರದ್ ಭಿನ್ನ ಆಗ್ತಾ ಇರ್ಲಿಲ್ವಾ? ಅದೇ ಅದಕ್ಕೆ ಈಗ ಬಿಟ್ಟಿವ್ರಿ ಕಟ್ಟಿಗೆದು ಮಾಡಿಸ್ಬಿಟ್ಟು ಹಾಗೆ ಇವೆಲ್ಲ ಅವಾಗ ಮಾಡಿಸಿದ್ವಿ. ಮಲ್ಲೆಕ್ಕೆ ಆ ಟೈಪ್ ತೇರ್ ಇತ್ರಿ, ಮ್ಯಾಗಿನ ಕಳಸರದ ಎಲ್ಲ 4-5 ಕಮಾನ್ ಇದ್ದರು. ಕಟ್ಟಿಗೆಯಲ್ಲಿ ಎರ್ಸ್ಕೊಂಡು ಬಂದು ಹಾಕ್ತಿದ್ದು. ಈಗ ಪರ್ಮಿಷನ್ ಕೊಡೋದಿಲ್ಲ ಪಂಚಾಯತಿ ಎಲ್ಲ ಇಲ್ಲೇ ಇದ್ದರು. ನಮ್ಮ ಪೊಲೀಸ್ ಪಾಟ್ಲಲ್ಲಿ ಇಟ್ಟಿಲ್ಲ, ಎಲ್ಲ ನಮಗೆ ಐತಿ, ನಾವೇ ಇತ್ತು ರೀ. ಒಂದಾನು ಕಾಲ ಇಲ್ಲೇ ಆಗೈತಿ. ಒಂದಾನೋ ಕಾಲಲ್ಲಿ ಫಸ್ಟ್ ಗಿರೀಶ್ ಕನ್ನಡ ಶಂಕರಣ್ಣ ಅವ್ರು ಫಸ್ಟ್ ಫಿಲ್ಮ್ ಅವ್ರದ್ದು ಇಲ್ಲೇ ಇದ್ರು ಅವರು. ಹೌದ್ರಿ, ಅವೆಲ್ಲ ಇದ್ರಿ ಏನದು ಚರ್ಮದ್ದು ರೀ ಅವು. ಅಲ್ಲ ಇಲ್ಲ ಎಲ್ಲ ಆಗಿಂದನೇ ರೀ. ಇದೆಲ್ಲ ಬರೀ ಇದನ್ನ ಕೌಡಂಗದಿಂದ ಸಾರಿಸ್ಬಿಡ್ತಾರೆ, ಸಗಣಿಯಿಂದ ಚೇಂಜಸ್ ಅಲ್ಲಿ ಮಾಡಿಲ್ಲ. ಹಿಂಗಾಗತ್ತೈತೆ ನೋಡ್ರಲ್ಲ, ಹಾಳಾಗತ್ತದ್ರಲ್ಲ. ಇದು ಮೇಂಟೈನ್ ಇಲ್ಲ ಅಂದ್ರೆ ಏನು ಮಾಡಿದ್ರು? ಯಾರು ಅಲ್ಲೇ ಇಲ್ಲಿಗೆ ಎಲ್ಲಾರು ಅಲ್ಲೇ ಇಲ್ಲಿ ಹೋಗ್ಬಿಟ್ಟಾರೆ, ಎಜುಕೇಶನ್ ಇಲ್ಲಿ ಕುಂಡ್ರಬಾರ್ದು ಅಂತ ಹೇಳಿ. ಬಂದ್ರ ನಿಮ್ಮ ಅಣ್ಣವರು? ಏನ್ ಸರ್? ಹೌದೌದೌದು, ಸ್ವಚ್ಛ ಆಗ್ಲಿ. ಹಾ ಹಾ ಎಲ್ಲ ಬಿಟ್ಟು ಬಂದೆ. ಈಗ ಆರಾಮಿಲ್ಲ ಕುಂಡ್ರು ರೂಮ್ ಮಾಡಿದ್ರಿ ಇದನ್ನ ಇಲ್ಲಿ ಇದು ಸ್ವಚ್ಛ ಮಾಡ್ಸತ್ತಂತೆ. ಯಾಕೆ ನಾವು ತೆಗೆದವ್ರೆಲ್ಲ ಕುಂಡಿರ್ತೀವಿ. ಏನು ಹೋದ್ರಿ ಹಿಂದಿನ ಇತಿಹಾಸ ಹೇಳ್ಕೊಂತ ಹೋದ್ರಿ, ಏನು ನಡ್ಕೊಳಕ್ ಆಗೋದ್ರಿ ನಮ್ಗೆ. ಅಲ್ಲಿ ಏನೈತ್ರಿ ಹಂಗ ಪಳವಳಿಕೆ ಹಾಕೊಂತ ಹೋಗ್ರಿ ಇವೆಲ್ಲ ಬಿಟ್ಟುಕೊಂತ. ಅದಕ್ಕೆ ನಮ್ಮ ನೆಕ್ಸ್ಟ್ ಮುಂದಿನ ತಲೆಮಾರಿ ಗೊತ್ತಾಗ್ಬೇಕಲ್ಲ. ಐತ್ರಿ, ಯಾರು ಎಲ್ಲೈತ್ರಿ ಈಗಿನ ಹುಡುಗರು? ಏನ್ ಧರ್ಮ ಇದು ಏನು ಸಂಸ್ಕಾರ ಎಲ್ಲ ಲಾಸ್ಟ್ ಸಾಹಿತ್ಯನು ಹೊಲಸ್ ಬರಕತ್ತು. ಏನೋ ಹುಡುಗರಿಗೆ ಈಗಿನ ಇದು ಕುಂಡ್ರಿ ಕುಂಡ್ರಿ ಬರ ಏನೋ ಊರಿಗೆ ಹೋಗ್ಬಿಟ್ರಿ. ಆಮೇಲೆ ಧಾರವಾಡದಾಗ ಅಲ್ಲಿ ಸೆಟ್ಲ್ ಆಗೇನ್ರಿ, ಹೋಗಿ ಬಂದು ಮಾಡತ್ತನ್ರಿ. ಮುಂದಿಗೆ ನಾಳೆಯಿಂದ ಇಲ್ಲೇ ಉಳಿತನ್ರಿ 20 ದಿವಸ. ಸ್ವಚ್ಛ ಮಾಡಿ ಜಾತಿಯರಿಂದ ಓಡಾಡಕ್ ಆಗಲ್ರಿ. ಸ್ನೇಹಿತರೆ, ಎಲ್ರಿಗೂ ತುರ್ಮೂರಿಗೆ ಸ್ವಾಗತ, ತುರ್ಮೂರಿ ವಾಡೆಗೆ ಸ್ವಾಗತ. ಇವರು ಸಂಗನಗೌಡ ಪಾಟೀಲ್ ಅಂತ, ಅವರ ಅಣ್ಣ ಆಗ್ಬೇಕು ರುದ್ರೇಗೌಡ ಪಾಟೀಲ್ ಅವರು. ಇವಾಗ ಈ ಮನೇಲಿ ನೋಡ್ಕೊಳ್ತಾ ಇದ್ದಾರೆ. ಒಂದು ಅರಮನೆ ಮತ್ತೆ ಎಕರೆ ಗಟ್ಲೆ ಕಟ್ಟಿರ್ತಾರೆ. ಇಲ್ಲಿ ಒಂದು ಸಂಸ್ಥಾನದ ರಾಜರು ಆಳ್ವಿಕೆ ಮಾಡ್ತಾ ಇದ್ರು. ಇವಾಗ ಅವ್ರ ವಂಶಸ್ಥರಿದ್ದಾರೆ. ಮತ್ತೊಮ್ಮೆ ತುರ್ಮುರಿ ವಾಡೆಗೆ ಎಲ್ಲರಿಗೂ ಸ್ವಾಗತ. ಅವ್ರ ಕುಟುಂಬಸ್ಥರ ಜೊತೆ ವಾಡೆ ನೋಡ್ಕೊ ಬರೋಣ, ಅವ್ರ ಇತಿಹಾಸ ತಿಳ್ಕೊಳ್ಳೋಣ, ಅವ್ರ ಪರಂಪರೆ ತಿಳ್ಕೊಳ್ಳೋಣ. ಸಣ್ಣ ಪ್ರಯತ್ನನ ನಮ್ಮ ಡಿಜಿಟಲ್ ಮಾಧ್ಯಮ ಮುಖಾಂತರ ಮಾಡ್ತಾ ಇದೀವಿ. ಮತ್ತೊಮ್ಮೆ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ತುರ್ಮುರಿಗೆ ಸ್ವಾಗತ. ಬನ್ನಿ ಸರ್, ತೋರಿಸಿ. ಇದು ಸ್ವಚ್ಛ ಮಾಡ್ತಾ ಇದೀರಿ ಅಂತ ಹೇಳಿದ್ರಲ್ಲ, ನಾವಿವಾಗ ಪೈಂಟ್ ಎಲ್ಲ ಮಾಡಿಸ್ತೀವಿ. ನೀವು ಪೈಂಟ್ ಮಾಡ್ಸಲ್ಲ? ಇಲ್ಲ ರೀ, ಇದು ಕಲ್ಲು ಮಣ್ಣಿಂದ್ರಿ. 3 ಫೂಟಿಂದ 9 ಫೂಟ್ ವರೆಗೆ ಗೋಡೆ ಇದಾವ್ರಿ. ಏನಿಲ್ರಿ, ಕಲ್ಲು ಮಣ್ಣು ಅಷ್ಟು ಅಲ್ಲಿ ಅಷ್ಟ ಗಚ್ಚ ಉಪ್ಪೆ ಮಾಡ್ಯಾರ. ಆಮೇಲೆ ಕಟ್ಟಿಗಿರಿ ಇವೆಲ್ಲ ತೇಗು ಇವೆಲ್ಲ ಏನೈತ್ರಿ, ಆ ಕಡೆ ಇವೆಲ್ಲ ತೆಗಿನು, ಕಡೆ ಕೆಲವು ಮತ್ತಿದಾವ್ರಿ. ಬರೀ ತೇಗು ರೀ, ಟೀ ಕೊಡ್ರಿ. ಇನ್ನ ತೆಗೆದ್ರಿ. ಇವಾಗ ನಾವು ನೋಡ್ತೀವಿ ಪೇಂಟ್ ಬ್ರಷ್ ಎಲ್ಲ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ಎಲ್ಲ ಯಾವ್ದು ಹಿಂದಿನ ಕಾಲದಲ್ಲಿ ಎಲ್ಲ ಹೊಡೆಯೋದಕ್ಕೆ ಆ ಬ್ರಷ್ ನ ಯೂಸ್ ಮಾಡ್ತಾ ಇದ್ರು. ಹೌದ್ರಿ, ಸುಣ್ಣ ಹಚ್ಬೇಕಾದ್ರೆ ಕಸಬರ್ಗಿ ಇದನ್ನ ಮಾಡ್ತಿದ್ರು. ಕಸಬರ್ಗಿ ಅಂತ ಕಸ ಹೊಡಿತಿದ್ರಲ್ರಿ, ಅವು ಸಿಂಧಿ ಗಿಡ ಹೊರ್ತಾವಲ್ಲ ಹಳ್ಳಿ ಒಳಗ್ರಿ, ಅದನ್ನ ಕುಟ್ಟಿ ಎಲ್ಲ ರೆಡಿ ಮಾಡಿ ಮಾಡ್ತಿದ್ರಿ ಅವ್ನು. ಈಗ ಇದು ಕ್ವಿಕ್ ಆಕತ್ ಅಂತೇಳಿ ಸಾಫ್ಟ್ ಇದ್ರು ನಡೀತದೆ ಮಾಡೋದು. ಎಷ್ಟು ದಿನಕ್ಕೆ ಒಂದ್ಸಲ ರೆಡಿ ಮಾಡಿಸ್ತೀರಾ? ಎಷ್ಟು ವರ್ಷಕ್ಕೊಂದ್ಸಲ ರೆಡಿ ಮಾಡಿ? ವರ್ಷದಾಗ 2-3 ಸಲ ಮಾಡಿಸ್ತಿದ್ವಿ. ಈಗ 4-5 ವರ್ಷ ಯಾರು ಮಾಡೇ ಇಲ್ರಿ ಅವರು. ಎಲ್ಲ ಹೇಗೆ ಎಲ್ಲ ಬಂದ ಮಾಡಿದ್ರಿ ಎಲ್ಲರೂ. ನಾನೇ ಮೇನ್ ಆಗಿದ್ರಿ, ನಮ್ಮ ಯಶಸ್ಸು ಇಲ್ಲೇ ಇದ್ರೆ. ಈ ಕಡೆಗೇನು ಮನೆ ಇಲ್ಲಿ ಕುಂಡ್ರಕ್ಕೆ ಮೊದ್ಲೇಕ್ ಏನಿತ್ರಿ, ಹಿರಿಯರ್ದಾಗ ಇದು ಸೊಸೈಟಿ, ಇದು ಪಂಚಾಯತಿ ಎಲ್ಲ ಇಲ್ಲೇ ಇದ್ವು. ನಮ್ಮ ಪೊಲೀಸ್ ಪಾಟ್ಲಲ್ಲಿ ಇಟ್ಟಿಲ್ಲ, ಎಲ್ಲ ನಮ್ಗೆ ಐತ್ರಿ, ನಾವೇ ಇತ್ರಿ. ಆಮೇಲೆ ಈಗೆಲ್ಲ ಪ್ರಜಾಪ್ರಭುತ್ವದ ಎಲೆಕ್ಷನು, ಪಂಚಾಯತಿ ಕಾಯ್ದೆ ಬಂದ್ಕೊಳ್ಳಿ ಎಲ್ಲ ಚೇಂಜ್ ಆಗಿ. ನಿಮ್ಮ ತುರ್ಮುರಿದು ವಾಡೆದು ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ? ನಿಮ್ಮ ಪೂರ್ವ ಇದು ಕಿತ್ತೂರು ಚೆನ್ನಮ್ಮ ಸಂಸ್ಥಾನ ಇದ್ದಾಗ ಇದ್ದಿದ್ರಿ. ಏನ್ ಕೆಲಸ ಮಾಡ್ಕೊಂಡಿದ್ರು ಅಲ್ಲಿ? ಒಕ್ಕಲ್ತನ ರೀ ಮೇನ್ ನಮ್ದು. ನಮ್ಮ ಫ್ಯಾಮ್ಲಿದೆಲ್ಲ ಒಕ್ಕಲ್ತನ. ಇದು ನಮ್ದು ಒರಿಜಿನಲ್ ಎಲ್ಲ ಇದ್ರೆ ಏನು ನಾವು ಅಭ್ಯಾಸ ಮಾಡಕತ್ತೇವೆ. ಎಲ್ಲಿ ಸಿಗ್ತಾ ಇಲ್ಲ. ಆದಿಲ್ ಶಾಹಿ ಟೈಮ್ದಾಗ ಏನೋ ಒಂದು ಕ್ರಾಂತಿ ಆಗೈತಿ. ಈ ಕಡೆ ಲಿಂಗಾಯತಿನ ಸಮಾಜ ಏನು ಐತಲ್ರಿ, ಇದು ಶರಣರು ಬಂದ್ರಲ್ಲ ಆ ಟೈಮ್ದಾಗ ಬಂದೆಲ್ಲ ಸೆಟ್ಲ್ ಆದದ್ರಿ. ಎಳಮಲ್ಲಿಗೆ ಇದ್ರು ನಮ್ಮ ಮಂದಿ. ಆಮೇಲೆ ಇಲ್ಲಿ ಬಂತು ಒಂದು ಫ್ಯಾಮ್ಲಿ ಸಿದ್ನಾಳ್ಕ್ ಹೋಯ್ತು. ಇವಾಗ ನೀವಿರೋದು ಇಲ್ಲಿ ಯಾರಿದ್ದರು? ಫಸ್ಟ್ ಯಾರು ಸ್ಟಾರ್ಟ್ ಮಾಡಿದ್ದು? ಇದನ್ನು ಸಂಗನಗೌಡ ಅಂತಿದ್ರು, ನಿಂಗನಗೌಡ ಅಂತಿದ್ರು, ಮೂಲ ಅವ್ರ ಪುರುಷರು. ಅದಕ್ಕೆ ಮಲ್ಲೇಕ ಗಂಗಮ್ಮ ತಾಯಿ ಅಂತಿಲ್ಲ. ಆಕೆಗೆ ಗಂಡು ಮಕ್ಕಳು ಇರಲಿಲ್ಲ ರೀ. ಆಕೆ ಕುದುರೆ ಗಿದ್ರಿ ಎಲ್ಲ ಹತ್ತಿ ಇಡೀ ಊರ್ದೆಲ್ಲ ಮಾಡಿ 7 ಊರು ಇತ್ತು ನಮಗೆ. ಪರ್ಣಕೊಪ್ಪ, ತುರ್ಮರಿ ಎಲ್ಲ ವತನಿ ಇತ್ತು ಎಲ್ಲ. ಆಮೇಲೆ ಎಲ್ಲ ಲ್ಯಾಂಡ್ಸ್ ನಮ್ಮೂ ಇದ್ರು, ಮಡ್ಡಿ ಗಿಡ್ಡಿ. ನಾವೆಲ್ಲ ಈಗ ಬದರ್ಸು ಅವರು ಇವರು ಬಂದು ಕಜಿನ್ಸು ಬಂದು ಇಲ್ಲಿ ಇದು ಹಾಕೊಂಡ್ಕೊಡ್ರಿ. ಸಂಗನಗೌಡ ನಾವು ಸಂಗನಗೌಡ ಹಾಂ ನೋಡಿ ಹಾಂ
ಹಾಂ ಮೇನ್ ರೀ ಆಮೇಲೆ 3 ಮಂದಿ ಅಜ್ಜ ರೀ ಇರಂಗೂಡ ಫಸ್ಟ್ ಇವ್ರು ಸಂಗನಗೂಡ ರೀ ಏನಲ್ಲ ಆಮೇಲೆ ಇರಂಗೂಡ ರಾಚನಗೌಡ ಅವು ಇರಂಗೂಡನವ್ರ ಅವ್ರು ಕುಸ್ತಿ ಗಿಸ್ತಿ ಇಂಥ ಮಾಡ್ತಿದ್ರೆ ರಾಚನಗೌಡ್ರದ್ದು ಹೊಲದ ಗಿಲ್ಲದ್ದೆಲ್ಲ ನೋಡ್ತಿದ್ರೆ ಸಂಗನಗೌಡರು ಇಡೀ ಊರದ್ದೆಲ್ಲ ನೋಡ್ತಿದ್ರು 3 ಮಂದಿ ಒಬ್ರದ್ರಾಗ ಒಬ್ರು ಇಂಟರ್ಫಿಯರ್ ಆಗ್ತಿಲ್ಲ ಅವತ್ತಿಲ್ಲ ಆಮೇಲೆ 5 ಮಂದಿ ರೀ ಅಂಕಲ್ಸು ನಮ್ಮ ಫಾದರ್ದೆಲ್ಲ ರೀ. ನಿಮ್ಮ ತಂದೆ ಹೆಸರೇನು? ಚಿಂತಾಮಣಿಗೌಡ ಅವ್ರ ಲಘು ಕ್ವಿಕ್ ತೀರ್ಕೊಂಡ್ರಿ. ಆಮೇಲೆ ಈಗ ನಾವು 15 ಮಂದಿರಿಗೆಲ್ಲ ಕಜಿನ್ಸ್. ನಿಮ್ಮ ತಂದೆಗೆ 15 ಜನ? ನಮ್ಗೆಲ್ಲ ಕಾಕಾನ ಎಲ್ಲ ಕಾಕಾಗ ಮಕ್ಕಳು ಗಿಕ್ಕಳು ಎಲ್ಲ ಕೂಡಿ ಕಜಿನ್ಸ್ ಅದು. ನಾವು ಓನ್ ಬ್ರದರ್ಸ್ 3 ಮಂದಿ. ಇಲ್ಲಿ ಯಾರಿದ್ದಾರೆ ಇವಾಗ? ಈಗ ಇವ್ರಿ ನಾನೇ ಇದ್ದಿ ಇಲ್ಲಿ 40 ವರ್ಷ ರೀ. ಈಗ ಹೋಗ್ಯೇನ್ರಿ ಈಗ ಹೋಗಿ ಬಂದು ಮಾಡ್ತಿರ್ತಾನೆ ಇಷ್ಟ ಆರಾಮಿಲ್ಲ. ತಮ್ಮ ಇಬ್ರು ಇಲ್ಲೇ ಇದ್ರಿ. ಓಕೆ. ನಿಮ್ಮ ತಂದೆಯವರು ಇದು ಕೆಲಸ ಎಲ್ಲ ಮಾಡ್ತಾ ಇದ್ದಿದ್ದು? ಅವ್ರು ಪೊಲೀಸ್ ಪಾಟೀಲ್ ಇದ್ರಿ. ಪೊಲೀಸ್ ಪಾಟೀಲ್ ಅಂದ್ರೆ ಗೌಡ್ಕಿ ಇತ್ತು ಇಡೀ ಊರದೆಲ್ಲ. ಓ, ನಿಮ್ಮ ತಂದೆಯವರು ಆಳ್ವಿಕೆ ಮಾಡ್ತಾ ಎಲ್ಲ ಮಾಡ್ತಾರೆ. 12 ಮಂದಿ ವಾಲಿಕರ್ ಇದ್ದೀವಿ ರೀ ನಾವು ಸಣ್ಣವರಿದ್ದಾಗ. ವಾಲಿಕರ್ ಇದ್ರು 12 ಮಂದಿ ಊರದೆಲ್ಲ. ಕೊಲ್ಕಾರು ತಳವಾರು ಅಂತೇಳಿ ಒಬ್ಬೊಬ್ಬರಿಗೆ ಒಂದೊಂದು ಪ್ರೊಫೆಷನ್ ಇತ್ತು ರೀ. ಓಲೇಕಾರ ಅಂದ್ರೆ ನಾವು ಇದನ್ನು ಮಾಡೋದು. ವಾಲಿಕಾರ ಅಂತಂದ್ರೆ ಸಾರೋದು ಇರೋದು. ಕೋಲ್ಕಾರ ಅಂದ್ರೆ ಈ ಕುಸ್ತಿ ಇವನ್ನ ಹಾಕಿದ್ದರಲ್ರಿ ಜಾತ್ರೆ ಗೀತ್ರಿ ಅವನ್ನ ಕಾಯಿರು. ಹರ್ಗೋಲು ಅಂದ್ರೆ ಒಬ್ರು ನೀರು ದಾಡ್ಸವ್ರಿ ಕೊಪ್ಪರಿಗೆ ಇಪ್ಪರಿಗಾಗಿ ಹೊಳಿ ದಾಡ್ಸವ್ರು. ಎಲ್ಲರಿಗೂ ಉಪಕಸಬದವ್ರಿಗೆ ಎಲ್ಲರಿಗೂ ಕೊಟ್ಟಾರ. ಇಲ್ಲಿ ಕುಂಡ್ರಾಕರಿ ಇಲ್ಲಿ ಗುಡ ಹಾಸ್ತಿದ್ರಿ. ಏನಾರ ನಮ್ಮ ಮಂದಿ ಎಲ್ಲ ಕುಂಡ್ರಲಿಕ್ಕೆ ಮಧ್ಯಾಹ್ನದಾಗೆಲ್ಲ ಇಲ್ಲಿ ಲೋಡ್ ಗೀಡ್ ಇರ್ತಿದ್ದವ್ರಿ. ಆಗೆಲ್ಲ ಗುಡ್ನ ಲೋಡ್ ಅದು. ಲೋಡ್ ಅಂತಂದ್ರೆ ತಕ್ಕೆ ಅಂತಾರಲ್ಲ ನಿಂಬೆ ಕುಂಡ್ರಲಿಕ್ಕೆ ಮೆತ್ತನು ಪಿಲ್ಲು ಅಂತಾರ ನೀವು. ಆ ಟೈಪ್ ದೊಡ್ಡ ಇರ್ತಿದ್ವು, ಗುಂಡು ಹಚ್ಚುತ್ತಿದ್ವು. ಇಲ್ಲೇ ಹತ್ತಿ ಬೆಳಿತಿದ್ರಿ ಹಾಕಿಸ್ತಿದ್ರಿ. ಆಗೆಲ್ಲ ಇಲ್ಲೇ ಮಾಡ್ತಿದ್ರು. ಅದು ಎಲ್ಲ ಕಾಳು ಇಡ್ಲಿಕ್ಕೆ ರೀ ಅವು. ಇವೆಲ್ಲ ರೂಮ್ ರೀ. ಅಲ್ಲಿ ಒಳಗೆ ಅಂಬಾರಿ ಗಿಂಬಾರಿ ಭತ್ತ ಜೋಳ ಆಗ ರೊಕ್ಕದಿರಲಿಲ್ಲ ರೀ. ಲೇಬರ್ಸ್ ಕಾಳನ್ನ ಕೊಡೋದ್ರಿ ವಾರಕ್ಕೊಂದು. ಜಮಾನದಲ್ಲೇ ನೀವು ಹತ್ತಿ ಸೋಫಾ ಯೂಸ್ ಮಾಡಿ? ಇಲ್ಲ, ಹತ್ತಿ ಹೌದ್ರಿ. ಸೋಫಾ ಅಲ್ಲ, ಹಾಸಿಗೆ. ಆಮೇಲೆ ಇವು ಅಂತಾರೆ ತಲೆಗುಂಬು ಇಟ್ಕೊಳ್ಳೋದು. ಪಿಲ್ಲೋ, ನೀವು ಪಿಲ್ಲೋ ಅಂತಾರಲ್ಲ, ನಾವು ಅದಕ್ಕೆ ಲೋಡ್ ಅಂತೀವಿ ರೀ. ಲೋಡ್ ಎಷ್ಟು ವರ್ಷದಿಂದ? ಹೌದು, ವಂಶ ಪರಂಪರೆ. ನಮ್ದು 5th ಜನರೇಷನ್ 4th ಜನರೇಷನ್ ನಮಗೆ ಗುರ್ತಿದ್ದದ್ದು. ನಮ್ಮ ಫಾದರು, ನಮ್ಮ ಗ್ರ್ಯಾಂಡ್ ಫಾದರು ಅವರು ಇದು. ಅದಕ್ಕಮೇಲೆ ಗ್ರ್ಯಾಂಡ್ ಮದರ್ಗೆ ಇದ್ರು ಎಲ್ಲರೂ ಇದ್ರು. ಇನ್ನೊಂದೇನೆಂದ್ರೆ ಇಡೀ ಕರ್ನಾಟಕ ಸ್ಟೇಟ್ನಾಗ ಜಂಗಮ ನಮ್ದು, ಜಂಗಮವಾಡಿ ಹಿರೇಮಠ ನಮ್ದು ಇಡೀ ಪುರಾವ ಅದನ್ನ ಕೊಟ್ಟಿಯ ನಾವು ವಿಷ್ಣುವರ್ಧನ್. ಇದು 300 years ಬ್ಯಾಕ್ ನೋಡ್ರಿ. 1824ದಾಗ ಚೆನ್ನಮ್ಮನ ಸಂಸ್ಥೆ ಇದ್ದಾಗ ನಮ್ದು ಇತ್ತಾಗ. 300 ಏನಿಲ್ಲ, 300 ಎಡಬಲ್ ಆಗ್ಯದ್ರಿ. ಇನ್ನು ರೆಕಾರ್ಡ್ ಬೇಕಂದ್ರೆ ಹೇಳೋರು ಅಂತ ಇರ್ತಾರಲ್ಲ, ಬಂದವ್ರೆಲ್ಲ ಹೇಳ್ತಾರಲ್ಲ, ಅಲ್ಲಿ ಸಿಗು. ಉಳ್ಕಿ ತಾಮ್ರಪಟ ಗೀಟ ಅಲ್ಲಿ ಇಲ್ಲಿ ಹೋಗಿಬಿಟ್ಟಿವ್ರಿ ಅವೆಲ್ಲ. ನಮ್ಮ ಗ್ರ್ಯಾಂಡ್ ಫಾದರ್ ಇದ್ರು ಅವ್ರು ತಿಟ್ಕೊಂಡ್ರು. ಅವ್ರ ಕಡೆ ಎಲ್ಲ ಇತ್ತು. ಆಮೇಲೆ ಇಲ್ಲೆಲ್ಲ ಕುದುರೆ ಇದ್ದು ರೀ. ಇಲ್ಲಿ ಕುದುರೆ ಬಿಡ 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 ಇವೆಲ್ಲ ಆನಿಗೆ ಕೈ ಸಿಗ್ತೈತಿ. ಇವೆಲ್ಲ ಫಿಲ್ಮ್ನ ತೊಗೊಂಡಾರಲ್ರಿ. ಸಂಗ್ಯಾಬಾಳಿ, ವೀರಪ್ಪ ನಾಯ್ಕ, ಒಂದೊಂದು ಕಾಲ ಇಲ್ಲಿ ಆಗೈತಿ. ಒಂದೊಂದು ಕಾಲಲ್ಲಿ ಫಸ್ಟ್ ಗಿರೀಶ್ ಕಾರ್ನಾಡ್, ಶಂಕರಣ್ಣ ಅವ್ರ ಫಸ್ಟ್ ಫಿಲ್ಮ್ ಅವ್ರದ್ದು ಇಲ್ಲೇ ಇದ್ರು. ಅವರು ಫೈಟರ್ಸ್ ಎಲ್ಲ ಅಲ್ಲಿ ಇರ್ತಿದ್ರು ಹೊಲಲ್ಲಿ. ಆ ಕರೆಂಟ್ರಲ್ಲಿಲ್ಲ. ನಾರಾಯಣ ಅವ್ರ ಪ್ರೊಡ್ಯೂಸರ್ ಬೆಸ್ಟ್ ಇದ್ರು. ಜನರೇಟರ್ ತಂದು ಇಡೀ ಊರಿಗೆಲ್ಲ ಹಾಕೋಂಗೆ ಮಾಡಿದ್ರು. AK ಬೀರ್ ಅವ್ರ ಕ್ಯಾಮ್ರಾಮನ್ ಇದ್ರೆ. ಆಮೇಲೆ ಪಟವರ್ಧನ್ ಅವರು ಇಬ್ಬರು ಗಂಡ ಹೆಂಡತಿ ಇದೆಲ್ಲ ಆರ್ಟ್ ಇದ್ರೆ. ಸುಭಾಷ್ ಕಟ್ಕೊಳ್ತಿ ಇಟ್ಕೊಂಡ್ರಲ್ಲ ಅವರು. ಗಿರೀಶ್ ಕಾರ್ನಾಡ್ ಅವ್ರದ್ದು ಫಸ್ಟ್ ಬಂದು ಹೋಗಿ ಸ್ಟೋರಿ ಬರ್ತಾರೆ ಅವ್ರು. 12ನೇ ಶತಮಾನದೊಳಗೆ ಬಾಡಿಗೆ ಬಂಟ್ರ ಅಂತ ಇರ್ತಾರಲ್ಲ ಶಾಸನ, ಅದನ್ನ ಎಕ್ಸ್ಪಾಂಡ್ ಮಾಡಿ ಅವರು ಸ್ಟೋರಿ ಬರ್ತಾರೆ. ಅದಾದ ಏನಾಗಿತ್ತು, ಆಗೇನಿತ್ತು ರೀ, ನಿಷ್ಠೆ ಇರಲಿಲ್ಲ. ರೊಕ್ಕ ಯಾರು ಹೆಚ್ಚಿಕೊಡ್ತಾರಲ್ಲ ಅಲ್ಲಿ ಹೋಗಿ ಅವ್ರ ತರ್ಪಿ ಫೈಟ್ ಮಾಡ್ತಿದ್ರು. ಬಾಡಿಗೆ ಬಂಟ್ರ ಅಂತ ಅಂತಿದ್ರು. ಹಾಗೆ ಇದ್ರ ಅಭ್ಯಾಸ ಮಾಡಿದ್ದಾರೆ. ಮತ್ತೆ ಅವ್ರು ಚೋತ್ಕೊಂಡ್ರಿ. ಆ ಕರೆಂಟ್ ಇರಲಿಲ್ಲ ರೀ, ನ್ಯಾಚುರಲ್ ಸಿಕ್ತಾವ್ರಿ. ಇದೆಲ್ಲ ಆಗೇನೈತ್ರಿ ನೋಡ್ರಿ. ಇವ್ರು ಮಟ್ಟಿ ಗಿಟ್ಟಿ ಎಲ್ಲ ಎಂತ ಮಾಡಿದ್ರು ಊರ ಮಂದಿ. ಆಯಿಲ್ ಪೇಂಟ್ ಎಲ್ಲಿ ಯೂಸ್ ಮಾಡಲಿಲ್ಲ ಅವರು. ಹಳೇದು ಹೆಂಗೆ ಬಂತು ಹಂಗೆ ಬಂತು. AK ಬೀರ್ ಇಲ್ಲೇ ಇರ್ತಿದ್ರಿ ಅವ್ರು. ತಣ್ಣೀರು ಜಳಕ ಬೆಳಗ್ಗೆ 4 ಗಂಟೆಗೆ ಹೋಗ ಭಾರಿ ಫೇಮಸ್. ಅವ್ರು ಉಳಿದವ್ರೆಲ್ಲ ಹೊಲ್ದಾಗ ಕೊಟ್ಬಿಟ್ಟಿದ್ವಿ. ನಾವು ಇಲ್ಲೇ ಇದ್ದೀವಿ. ಇಲ್ಲೇ ಶಿಫ್ಟ್ ಮಾಡ್ತಿದ್ವಿ. ಈ ಕಡೆ ಇದು ಮಾಡ್ರೆ ಅಲ್ಲಿ ಇದು ಮಾಡ್ತಿದ್ವಿ, ಈ ಕಡೆ ಮಾಡ್ತಿದ್ವಿ. ಇಲ್ಲೇನೋ ಗುರುತುಗಳಿದೆಯಲ್ಲ, ಏನಿದು? ಇದು ಮೊದಲೇಕ ನಮ್ಮ ಹಿರಿಯರು ಹಳಬಂಡಿ ಅಂತ ಹುಟ್ಟಿದ್ರಿ. ದೊಡ್ಡ ಚಕಡಿ. ಈ ಚಕಡಿ ಅಂತಾರಲ್ಲ ನೀವು, ಇದು ಬುಲೆಟ್ ಕಾರ್ಡ್ ಅಂತಾರಲ್ಲ, ಬ್ಲಾಕ್. ಆಗ ದೊಡ್ಡ ಇರ್ತಿದ್ವು ರೀ ಅವೆಲ್ಲ. ಸ್ಪೆಷಲ್ ಎಲ್ಲ ಇವು ಇರ್ತಿದ್ವು ರೀ. ಎತ್ತ ಹೂಡಿಕ್ಯಾಸ ಭಾಳ ಮಂದಿ ತೇರ್ಗತಿ ಇರ್ತಿದ್ವು ರೀ. ತೇರ್ಗಿತ್ತು. ಮತ್ತು ಇಷ್ಟು ದಪ್ಪನ ಉಪಯೋಗ ಮಾಡ್ತಾರ ನೋಡ್ರಲ್ಲ ಎತ್ತಿಗೆ. ಹೌದ್ರಿ. ಅವೆಲ್ಲ ಇದ್ರಿ ಏನದು ಚರ್ಮದ್ದು ರೀ ಅವು.
ಓ ಇದ್ರದಲ್ಲ ಪ್ಲಾಸ್ಟಿಕ್ದಾಗ್ಲಿ ಅಲ್ಲ ಇಲ್ಲ ಹತ್ತಿದಾಗ್ಲಿ ಇಲ್ಲ ಚರ್ಮ ರೀ ಅದೆಲ್ಲ ಅದು. ಓ ಅವಾಗಿಂದ ಹಂಗೆ ಇಟ್ಟಿದ್ದೀರಾ. ಇಲ್ಲೇನ್ ಕಟ್ತಾ ಇದ್ರು? ಇಲ್ಲಿ ಕುದುರೆ ಕಟ್ತಿರ್ತಾರೆ, ಈಗೆಲ್ಲ ಎಮ್ಮೆ ಆಕಳ ಇದೆಲ್ಲ ಕಟ್ತಾರೆ, ಯೂಸ್ ಮಾಡಂಗಿಲ್ಲ. ಮ್ಯಾಗೂ ಇತ್ತು, ಅಲ್ಲಿ ಧೂಳು ಐತಿ ನೋಡ್ರಿ ನೀವು. ನೋಡ್ತೀವಿ ಬನ್ನಿ. ಇಲ್ಲ ಸಾವಕಾಶ ಇವೆಲ್ಲ ಇದು ಸ್ವಚ್ಛ ಮಾಡ್ಬೇಕ್ರಿ ಈಗ. ಯಾಕಂದ್ರೆ ಏನಕ್ಕಂದ್ರೆ ಅವರು ಒಬ್ಬರೇ ಆಗಿಬಿಡ್ತಾರೆ ಈಗ ಮಾಡ್ಲಿಕ್ಕೆ. ಅವು ಈಗೆಲ್ಲ ಸ್ಟೋರ್ ಮುಗೈತೆ ಮನೆ ಸಾವಕಾಶ್ರೆ ಎಲ್ಲ ಮಳೆ ಗಿಳಿ ಆಗಿ. ಹಾಂ, ಇದು ಮಲ್ಯಕ್ಕೆ ಆ ಟೈಪ್ ತೇರು ಇತ್ತು ರೀ, ಮ್ಯಾಗಿನ ಕಳಸರದ ಎಲ್ಲ 4-5 ಕಮಾನು ಇದ್ದರು. ಕಟ್ಟಿಗೆಯಲ್ಲಿ ಇರಿಸ್ಕೊಂಡು ಬಂದು ಹಾಕ್ತಿದ್ದು, ಈಗ ಪರ್ಮಿಷನ್ ಕೊಡೋದಿಲ್ಲ. ಹಂಪಿದ ಒಂದು ತೇರು ಇದಾತಲ್ಲ ರೀ, ಗೌರ್ಮೆಂಟ್ ಕೊಡಂಗಿಲ್ಲ, ಅದು ಗಡ್ಡೆ ತೇರು ಅಂತ ಮಾಡಿ. ಯಾಕೆ ಪರ್ಮಿಷನ್ ಕೊಡಲ್ಲ ಇವಾಗ? ಅಂದ್ರೆ ಊರೊಳಗೆ ಏನಾಗಿತ್ತು ರೀ, ಡೆವಲಪ್ ಆದವಲ್ಲ ರೀ, ಕೆ ಬಿ ಎಲ್ಲ ಕಂಬ ತಂತಿ ಬಂದವಲ್ಲ, ತೇರು ಹೋಗುದು, ದೊಡ್ಡ ತೇರು ಇದ್ರು ಅವು. ಹಾಂ, ಈ KB ಅವ್ರಿಗೆಲ್ಲ ಪರ್ಮಿಷನ್ ತೊಗೊಂಡು ಗಡ್ಡೆ ತೇರು ಮಾಡಿ, ಅದು ಗೌರ್ಮೆಂಟ್ ಪರ್ಮಿಷನ್ ಕೊಡಲ್ಲ. ಇಂಜಿನಿಯರ್ ಬಂದು ಅದು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಓಕೆ, ಅವಾಗ ಹಿಂದಿನ ಕಾಲದಲ್ಲಿ ಇಲ್ಲೇನು ಮಾಡ್ತಾ ಇದ್ರು? ಇಲ್ಲಿ ಯಾರು ಇಲ್ಲೆಲ್ಲ ಇರ್ತಿದ್ದು ರೀ. ಆಮೇಲೆ ಇಲ್ಲಿ ಇಂಥವು ಶೇಂಗಾ ಇವು ಇಂಥ ಒಳಗೆ ಹಿಂಗೆ ಹಾಕ್ತಿದ್ರಿ. ಅವು ಒಳಗಿತ್ತು ಗ್ಯಾಲ್ರಿ, ಅಲ್ಲೇನು ಬೇಡ. ಅಲ್ಲಿ ಹೆಣ್ಮಕ್ಳು ನಮ್ಮ ನಾಟಕ ನಡೀತಿತ್ತ, ಬರೀ ಲೇಡೀಸ್ ಕುಂದಿರ್ತಿದ್ರು. ಅಲ್ಲೆಲ್ಲ ರೂಮ್ ಬಂದಲ್ಲ 2 ಕಟ್ಟಿಗೆ ಊರು ಹಿರಿಯರು ಕುಂಡ್ತಾರೆ, ನಾವು ಹಿಂಗೆ ಕುರ್ಚಿ ಕೆಳಗೆಲ್ಲ ಲೋಕಲ್ ಮೇಲೆ. ನೀವು ಮೇಲೆ ಕೂತ್ಕೊಳ್ತಾ ಇದ್ರಿ? ಹಂಗೆ ಐತ್ರಿ, ಎಲ್ಲೇ ಮನೆ ಮುಂದೆ ನಾಟಕ ನಡೆಯೋದು. ನಿಮ್ಮ ಮನೆ ಮುಂದೆನೇ ನಾಟಕ ನಡೆಯೋದು? ಹಾಂ, ಸಾವಕಾಶ ಇದು ಬೆಳೀತದೆ. ಇದೆಲ್ಲ ಅಂಚೆಲ್ಲ ನೀವು ಯಾವಾಗ ಹಾಕಿಸ್ಕೊಂಡ್ರಿ? ಆಗಿಂದ ರೀ ಹಂಗೆ ರಿಪೇರಿ ಮಾಡ್ಸ್ಕೊಂತೀವ್ರಿ, ಈಗ ಸಿಗೋಂಗೆಲ್ಲ ಇಲ್ರಿ, ಅಂಚೆ ಸಿಗ್ತಲೇ ಇಲ್ಲ. ಮತ್ತು ಇನ್ನೊಂದು ಏನಾಗೈತೆ ಅಂದ್ರೆ ಇದು ಮಲಪ್ರಭ ಬ್ಯಾಕ್ ವಾಟರ್ ಸಬ್ಮರ್ಜ್ ಆಗೈತೆ, ಏನೂ ಡೆವಲಪ್ ಕೊಡೋದಿಲ್ಲ. ಸುಮ್ಮನೆ ನಮ್ಮ ಬ್ರದರ್ಸ್ ಅದು ಪಾಲಿಟಿಕ್ಸ್ ತೆಗಿದಂತ 60 ವರ್ಷ CM ಇದ್ದಾಗ ಬಂದಿದ್ರು. ಆಗ ಹೇಳಿ ಎಲ್ಲ ಕರೆಂಟ್ ತೊಗೊಂಡ್ರು. 32 ಹಳ್ಳಿಗೆ ಏನು ಕೊಡಬಾರ್ದು ಅಂತಿತ್ತು. ಅದಕ್ಕೆ ತೊಗೊಂಡು ಬೇರೆ ಕಡೆ ಕೊಟ್ಟ್ಯಾರ ನಮ್ಮ ಪ್ಲೇಸ್. ಇದೆಲ್ಲ ಯಾವುದು ಮರ? ಹಳೆ ಮರಗಳೆಲ್ಲ? ಹಳೆ ಮರಗಳು ಎಲ್ಲ ಆಗೋ ಉಪಯೋಗ, ಚಕಡಿ ಗಿಕಡಿ ಎಲ್ಲ ಏನು ಉಪಯೋಗ ಆಗೋದಿಲ್ಲ ಈಗ. ಮತ್ತು ಕಾರ್ಪೆಂಟ್ರು ಸಿಗೋದಿಲ್ಲ ಈಗ, ಎಲ್ಲ ಜೋಡಿಸೋ ಸಾವಕಾಶ್ರೆ ಬ್ಯಾಲೆನ್ಸ್ ತಪ್ಪದೈತಿ. ಆಗಿನೂ ರೀ ಇವೆಲ್ಲ ಏನು ಮಾಡ್ಸೋಕ್ಕಾಗತ್ತೆ, ಯೂಸ್ ಮಾಡ್ತಿದ್ರಲ್ರಿ ಕಬ್ಬಿನ. ಇವೆಲ್ಲ ಕಾಳು ಗಿಡ ಹಾಕಿದ್ವಿ ರೀ, ಭತ್ತ ಗಿತ್ತ ಪ್ಯಾಡಿ ಒಳಗೆ ಅಂಬಾರಿ ಇದೆಲ್ಲ ಇರ್ತಿದ್ರಿ. ಹೌದು, ಈಗೇನು ಯೂಸ್ ಮಾಡೋದಿಲ್ಲ ರೀ, ಬೆಳೆಯೋದಿಲ್ಲ ಇಲ್ಲ ಅಲ್ರಿ. ಈಗೆಲ್ಲ ಕಮರ್ಷಿಯಲ್ ಕ್ರಾಪ್ ಗಂಡು ಬಂದುಬಿಟ್ಟಾರ. ನೀರು ಕುಡಿಲಿಕ್ಕೆ ದನ ಎಮ್ಮಿ ಕತ್ರ ಮ್ಯಾಗ ಇಡ್ತಿದ್ರಿ. ಆಮೇಲೆ ಇದನ್ನು ದಾಣಿ ಅಂತ ನೀವೆಲ್ಲ ಗುರ್ತಾವಲ್ರಿ, ಅವೆಲ್ಲ ಅದು ಊಟದ್ದು ಉಳಿದು ಎಲ್ಲ ಸ್ಟೋರ್ ಮಾಡಿ ಗಂಜಿ ಗಲಗಂಜಿ ಅಂತಾರ್ರಿ ಇಲ್ಲಿ ನಮ್ಮಲ್ಲೆಲ್ಲ. ಹಾಂ, ಕಲ್ಗಿಚ್ಚು ಹಾಕಿ ಕುಡಿಸಿದ್ರಿ ಇಂಥವು, ಎಲ್ಲರಿಗೂ ಮಣಿಗಿದ್ದು ರೀ ಅಂತ. ಹೌದು, ಹಿತ್ತಲ್ಲ ಅಲ್ರಿ, ಹಕ್ಕಿ ಬೇರೆ ಐತ ಬಿದ್ದು ಇತ್ತು ರೀ. ಅದು ಹಿಂಗೆ ಏನೈತಲ್ರಿ ಹಂಗೆ ಹಾಕಿತ್ರಿ ನಮ್ದು. ಅದನ್ನ ನೋಡಿ ನಮ್ದು ಇದೈತಲ್ರಿ, ನಮ್ದು ಶಿರಟ್ಟಿ ಅಂತೇಳಿ ಹೋಗ್ಬೇಕಾರೆ ಯಾರ್ರಿ ಅವ್ರು ದಾಸನೂರು ಅವರು ರಾಕ್ ಗಾರ್ಡನ್ ಗೌಡ್ರ ಮಣಿ ಅಂತ ಮಾಡ್ಯಾರ ನೋಡ್ರಿ ಅವ್ರು ಸ್ವಂತ. ಇದ್ರಲ್ಲಿ ಹುಬ್ಳಿ ದಾಟ ಅಂತಲೇ ರಾಕ್ ಗಾರ್ಡನ್ ಅಂತೇಳಿ ಏನು ಮಾಡಿದಾರೆ ಅಲ್ಲಿ? ಅವರೆಲ್ಲ ಹಳ್ಳಿಯೂ ಎಲ್ಲ ಮಾಡ್ಯಾರ, ಮಕ್ಕಳದು ಮಾಡ್ಯಾರ. ಅವ್ರಿಬ್ರು ಬಂದಿರ ಮಿಸ್ಟರ್ ಆ್ಯಂಡ್ ಮಿಸ್ಸಸ್. ಇದು ಎಲ್ಲ ಹಿಂಗೆ ಕುದುರೆ ಕಟ್ತಾರೆ, ಈಗೆಲ್ಲ ಗಾಡಿ ಕಟ್ಕೊಂಡಾರೆ. ಇದೆಲ್ಲ ತೇಗಿರ ಕಂಪ್ಲೀಟ್ ಇವು 4 ಕಂಬ ಗರುಡ ಕಂಬ ಅಂತಾರೆ ನಮ್ಮ. ಇವು ಯಾವ್ದು ಹೇಳ್ರಿ? ಇವು ಗೊತ್ತಿಲ್ಲ. ಭಾರಿ ಗಿಡ ಹಣ್ಣ ಕಾಸ್ಟ್ ದೊಡ್ಡ ಹೋಗಿದ್ದು ಇಲ್ಲೇ ನಮ್ಮ ಇದ್ರೊಳಗೆ ಬೆಳೆದು ತೊಗೊಂಬಂದು ಮಾಡ್ಯಾರ ಹಿರಿಯರು. ಯಾವುದು ಅದು ಒಂದಾನೊಂದು ಕಾಲ್ ಫಿಲ್ಮ್ ಇದ್ದಾಗ ಹಚ್ಚಿದ್ರಿ ಅವ್ರು, ಪಟವರ್ಧನ್ ಬಾಯಿ ಅವರು ಶೂಟಿಂಗ್ ನಡೆದಾಗ ಹಾಕಿದ್ರು 2. ಕಲ್ಲರ್ ಅವೆಲ್ಲ ಇದನ್ನ ಮಾಡೋಬೇಕಲ್ರಿ. ಆಗೆಲ್ಲಿ ಇದು ಸೈನ್ಸ್ ಇದಿತ್ತು, ಟೆಕ್ನಿಕಲ್ ಇರಲಿಲ್ಲ ಎಲ್ಲ. ಎಲ್ಲರೂ ಆಗೆಲ್ಲ ಪರಿಶ್ರಮಕ್ಕೆ ಪ್ರಯತ್ನ ಇತ್ತು. ಏನಿಲ್ಲ ನೋಡ್ರಿ, ನಮ್ದು ಕಲ್ಲು ಮಣ್ಣು ಇಷ್ಟ ಐತ್ರಿ. ಇದು ಆಗಿನ ಮಣ್ಣು ಹೆಂಗಿದೆ, 3 ಫುಟ್ಟಿಂದ 9 ಫುಟ್ವರೆಗೆ ಗಾಡಿ ಅದಾವ್ರಿ. 3 ಅಡಿಯಿಂದ 9 ಅಡಿವರೆಗೂ ಗಾಡಿ ಅಂದ್ರೆ ಕಡಿಮೆ. ಅದಾಗ ಹಂಚು ಕಟ್ಟಿಗೆ ಮ್ಯಾಗೆಲ್ಲ ಕರೆಕ್ಟ್ ಅದು ರಿಪೇರ್ ಮಾಡ್ಕೊಂತಿದ್ರೆ ಪ್ರಾಬ್ಲಮ್ ಆಗೋಲ್ಲ. ಇದು ಸದರ್ಕಟ್ಟಿ ಅಂತಾರೆ ನಮ್ಮಲ್ಲಿ. ಹಾಂ, ಹಿರಿಯರೆಲ್ಲ ನಮ್ಮ ಮಂದಿ ಎಲ್ಲ ಕುಂಡಿದ್ರಿ. ಈ ಕಡೆ ಸೈಡ್ ಯಾವ್ದು ಸ್ವಾಮೀಜಿ ಗಿಮೀಜಿ ಬಂದ್ರೆ ಈ ಸೈಡ್ ಕುಂಡ್ತಾರೆ, ಟೊಳ್ಳರಿಗೆ ಹಾಕೊಂತಾರೆ. ಹೌದು, ಆಗ್ಯಾರ. ಡೆಕೋರೇಷನ್ ಎಲ್ಲ ಮಾಡಿ ಕುಡ್ತಾರೆ. ಯಾರು ಡೆತ್ ಆದ್ರೆ ಆ ಸೈಡ್ ಕುಣಿಸ್ತಾರೆ, ಅಲ್ಲೇ ಕುಣಿಸಿದ್ರಿ ಡೆತ್ ಆದವ್ರು. ಶುಭ ಕಾರ್ಯ ಇಲ್ಲೇ ಶುಭ ಕಾರ್ಯ ಸ್ವಾಮೀಜಿ ಗಿಮೀಜಿ ಯಾರು ಬಂದ್ರೆ ಇಲ್ಲೇ ಮಾಡ್ತಾರೆ.
ಎಲ್ಲ ಬಂದು ಈ ಅರಮನೆ ಕಟ್ತವ್ರು ಏನಾದ್ರು ಇದಾರ ಅವರು ಏನಾದ್ರು ಐಡಿಯಾ ಇದೆ? 4-5 ಜನರೇಷನ್ ನಿಮ್ ತಾತ ಅಜ್ಜ ಹೇಳ್ತಿದ್ದು ಗುರ್ತಾ ಇದ್ದಾರೆ. ಗಂಗೋಮ್ಮ ಇದ್ರ ಮೇನ್ ರೀ. ಆಕಿಗೆ ಏನೈತ್ರಿ ಗಂಡು ಮಕ್ಕಳು ಇರಲಿಲ್ಲ, ಕುದುರೆ ಗಿದ್ರೆ ಎತ್ತಿ ಇಡೀ ಊರು ರೇತನ ಮಾಡ್ತಿಲ್ರಿ ಆಕೆ. ಆಮೇಲೆ ಆಕೆ ದತ್ತಕ್ಕೆ ತೊಗೊಂಡು ಆಮೇಲೆ 3 ಇದು ಆದ್ರೆ ಸಂಗನಗೌಡ ನಿಂಗನಗೌಡ ಅಂತ ಬಂದ್ರೆ ಆಮೇಲೆ 3 ಮಂದಿ ಗ್ರ್ಯಾಂಡ್ ಫಾದರ್, ಆಮೇಲೆ ಅಂಕಲ್ಸ್ 5, ಆಮೇಲೆ ಈಗ 15. ಓಕೆ. ನಿಮ್ಮ ಇದು ಆಳ್ವಿಕೆ ಎಲ್ಲ ಮಾಡಿದ್ದು ಕಿತ್ತೂರು ಸಂಸ್ಥಾನದ ಕಿತ್ತೂರು ಸ್ವಾಮಿ ಒಳಗೆ ಬರ್ತೈತ್ರಿ ಎಲ್ಲ. ಓಕೆ. ಇದೇನಿದು ತೋರಿಸಿ? ಇವೆಲ್ಲ ರೂಮ್ಸ್ ಮಲಗಲಿಕ್ಕೆ ಅದು ರೀ. ಕಿಲಿ ಕೇರಿ ಅವನ್ನೆಲ್ಲ ಬೇರೆ ಬೇರೆ ಬ್ರದರ್ಸ್ ಇಲ್ಲ, ಕಿಲಿ ಅವ್ರ ಕಡೆ ಇದಾರೆ. ಬ್ರದರ್ಸ್ ಅದಿರ್ತಾರಲ್ಲ, ಡಿವಿಷನ್ ಆದ್ಕೊಳ್ಳಿ ಎತ್ಕೊಂಡು ಹೋಗಿಬಿಡ್ತಾರೆ. ಅಲ್ಲಿ ಕುಂಡ್ರುದ್ರಿ ಅಲ್ಲ, ಇದು ಕುಂಡ್ರುದೆಲ್ಲ ಮಲಗೋದು ಇದು ನಮ್ಮ ಮಂದಿ ರೀ. ಅಂದ್ರೆ ಇವಾಗ ನಿಮ್ ಎಷ್ಟು ಜನ ಭಾಗ ಆಗಿದೆ ಇದು? ಬ್ರದರ್ಸ್ ಎಲ್ಲ ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ 5 ಮಂದಿ ಇತ್ತು, ಈಗ 15 ಮಂದಿ ಆಗ್ಯಾರ ರೀ. ಕೆಲವರು ಬೇರೆ ಕಡೆ ಹೌದು ಅಲ್ಲಿ ಹೋಗ್ಯಾರ ರೀ, ಬೇರೆ ಬೇರೆ ಕಡೆ ಮಾಡ್ಕೊಂಡಾರೆ ಅಡ್ಜಸ್ಟ್ಮೆಂಟ್. 3 ಭಾಗ ಮಾಡಿದಾರೆ, ಆಮೇಲೆ ಅದ್ರೊಳಗೆ ಮತ್ತೆ 2 ಮಾಡಿದಾರೆ. ಅದ್ರಾಗ ಮತ್ತೆ ಹಂಗೆ 3 ಮಕ್ಕಳು ಹಿಂಗೆ ಹಾಕೊಂತ ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ. ಇದು ಮನೆ ಒಳಗಡೆ ಮಳೆಗೆ ಫೋಟೋ ಗಿಟ್ಟು ಇದ್ದು ನಿಮ್ಗೆ ತೋರ್ಸಕ್ಕೆಲ್ಲ ಎಲ್ಲ. ಏನ್ ಮಾಡಿದ್ರಿ? ಯಾಕೆ ತೆಗೆದಿಟ್ಟಿದ್ದೀರಾ? ಅಂದ್ರೆ ಇಲ್ಲಿ ಏನು ಗಿಬ್ಬಿ ಇರ್ತಾವಲ್ರಿ, ಅವು ಬಿದ್ದೆಲ್ಲ ಇದು ಮಾಡಕತ್ತು ಖಾಲಿ. ಆಗೆಲ್ಲ ಏನೈತ್ರಿ, ಎಲ್ಲ ಮಂದಿ ಭಾಳ ಇರ್ತಿತ್ತು. ಎತ್ತು ದನ ಕರ, ಆಮೇಲೆ ಕಮ್ಮುತ್ತ ಅಂದ್ರೆ ಲೇಬರ್ಸು, ಆಮೇಲೆ ನಾವೆಲ್ಲ ಸಣ್ಣವ್ರು ಇದ್ವು, ಎಲ್ಲರೂ ಇರ್ತಿದ್ರಿ. ಸಂಬಂಧಿಕೆಲ್ಲ ಬರ್ತಿದ್ದು. ಮತ್ತು ಮೇನ್ ಒಕ್ಕಲ್ತನ ಮನಿತನ ಎಲ್ಲ ಇಲ್ಲೇ ಬರ್ತಿದ್ರಿ. ಕೃಷಿ ಎಷ್ಟು ಎಕರೆ ಜಮೀನು ಇದೆ ಸರ್? ನಮ್ಮದು ಅದು 500-600 ಎಕರ್ಸ್ ಇರ್ಬೇಕು ರೀ. 600 ಎಕರೆ ಮೂಲ ಪುರುಷರಿಗೇ ಇರೈತ್ರಿ. ಆಮೇಲೆ ಮಡ್ಡಿ ಇತ್ತಲ್ರಿ, ಅದು ಕೊಟ್ಟಿವಿ ನಾವೆಲ್ಲ ಬಂದಿಗೆ. ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟಿವಿ ನಾವು. ಇಲ್ಲಿ ಕುಂತ್ರ ಆಗೋದಿಲ್ಲ ಅಂತೇಳಿ ನಮ್ಮಲ್ಲಿ ಎಜುಕೇಷನ್ ಕಮ್ಮಿ ರೀ. ಕುಂಡ್ತಾರನೇ ಇಲ್ಲ ಇಲ್ಲ ಮನೆ ನೋಡ್ತೀವಿ ಬನ್ನಿ. ಬರೀ ರೈಟ್. ಇದು ಮನೆ ಒಳಗಡೆ ಮೇನ್ ಮನೆ ಅದು ಇದೆಲ್ಲ ಅಟ್ಟು ಮ್ಯಾಗ ಹೋದ್ರಿ, ಇದು ಮೇನ್ ರೀ. ಇವೆಲ್ಲ ನೋಡೋಣ ಹೋಗಿ. ಹಿಂದಾಡೆ ಹೋಗುಂತಾರ್ರಿ, ಹಿಂದಾಡೆ. ಫಸ್ಟ್ ಒಳಗಡೆ ಎಂಟ್ರಿ ಆದ ತಕ್ಷಣ ಇದು ಇದು ನಡಮಣಿ ಅಂತಾರ್ರಿ. ನಮ್ಮನೆ ಹೆಣ್ಮಕ್ಳು ಮಲಗೋದು, ಬೀಸೋದು ಗೀಸೋದು ಎಲ್ಲ ಮಾಡ್ತಾರೆ. ಎಲ್ಲ ಇಲ್ಲೇನೆ. ಹೌದು, ಕಲ್ಲ ತೆಗ್ದಾರೆ ಈಗೆಲ್ಲ ರೀ. ಕಲ್ಲು ಇತ್ತು ದೊಡ್ಡ ಇರ್ತಿದ್ದು ರೀ. ಅವು ಭತ್ತ ಆಗ ಗಿರಣಿ ಕಸ್ತಿಕ್ಕಲ್ರಿ, ಕಟ್ಟಿಗೆ ಹೊಲ ಲೇಬರ್ಸ್ ಇತ್ತಿದ್ರಾಗೆಲ್ಲ. ಪರಿಶ್ರಮದ್ದು ಭಾಳ ಇತ್ತು ರೀ. ಇವ್ರು ಯಾರು ಸರ್? ಇವರ ಸಂಗನಗೌಡ ಅಂತ ನಮ್ಮ ಅಜ್ಜಾರ ಅಂತ ಏನೆಲ್ಲ ರೀ. ಅವರಿಂದ ನಮಗೆ ಪರಿಚಯ ಐತಿ. ಉಳಿದದ್ದು ಏನು ಗುರ್ತಿಲ್ಲ ನಮ್ಗೆ ಹಿಂದಿಯಿಂದ. ಅಮ್ಮ ಇದ್ರಂತ ಐತ್ರಿ, ನಿಂಗೆ ನೋಡಂತಿದ್ರಿ. ಇವ್ರು ನಮ್ಮ ಫಾದರ್, ಇವ್ರು ನಮ್ಮ ಮದರ್ ಮನೆ ತೀರ್ಕೊಂಡ್ರಿ. ಅವರೆಲ್ಲ ಜಾತ್ರೆ ಗೀತ್ರಿ ಎಲ್ಲ ಇಲ್ಲೇ ಇದ್ರಿ. ಅವ್ರು ಪೊಲೀಸ್ ಪಾಟ್ಲಿ ಮಾಡ್ಕೊಂತ ಅಂಕಲ್ಸು ಅಜ್ಜಾರು ಅವ್ರವ್ರ ಮನೆಗೆ ಇಟ್ಕೊಂತಾರೆ. ಇಲ್ಲೇ ಇದ್ದು ರೀ. ಅವ ಬಿದ್ದು ಹಾಳಾಗಕತ್ತು ಅವೆಲ್ಲ. ಇವೆಲ್ಲ ರೂಮ್ಸ್ ರೀ ನಮ್ಮೆಲ್ಲ ಯೂಸ್ ಮಾಡಕ್ಕೆ ಪರ್ಸ್ನಲ್. ಇದು ದೇವ್ರ ಮನೆಗೆ ಇರ್ತಿತ್ತೆ. ಈಗ ಅಲ್ಲಿ ಏನೋ ರಿಪೇರಿ ಮಾಡ್ಬೇಕ್ರಿ. ಮಾಡ್ಸಾಯ್ತು ರೀ. ಎಲ್ಲ ಆಗಿಂದನೇ ರೀ. ಇದೆಲ್ಲ ಬರೀ ಇದನ್ನು ಕೌಡಂಗದಿಂದ ಸಾರಿಸ್ಬಿಡ್ತಾರೆ. ಸಗಣಿಯಿಂದನೇ ರೀ. ಚೇಂಜಸ್ ಅಲ್ಲಿ ಮಾಡಿಲ್ಲ. ಅಲ್ಲಿ ಏನೋ ಕೆಲವು ಬೇಕಾದ್ರೆ ಹೊರಗೆ ಕಟ್ಟಿ ಮಾಡಿದೀವಲ್ರಿ, ನಮ್ಗೆ ಕುಂಡ್ರಾಕ್ ಬೇಕಂತೇಳಿ. ಭಾಳ ಬೇಕಲ್ರಿ ಅಮೌಂಟ್. ಇದು ಬರ್ರಿ ಇವೆಲ್ಲ ರಿಪೇರಿ ಮಾಡ್ಸತ್ತಾರೆ, ಎಲ್ಲ ಹಾಳಾಗತ್ತೈತಿ. ಆಗ 4-5 ಊರು ಅಂತಾರ್ರಿ ನಮ್ಗೆ. ಹಿಂಗಾಗತ್ತೈತೆ ನೋಡ್ರಲ್ಲ, ಹಾಳಾಗತ್ತದ್ರಲ್ಲ. ಯೂಸ್ ಇದು ಮೇಂಟೈನ್ ಇಲ್ಲ ಅಂದ್ರೆ ಏನು ಮಾಡಿದ್ರು. ಯಾರು ಅಲ್ಲೇ ಇಲ್ಲಿಗೆ ಎಲ್ಲರೂ ಅಲ್ಲೇ ಇಲ್ಲಿ ಹೋಗ್ಬಿಟ್ಟಾರೆ. ಎಜುಕೇಷನ್ ಇಟ್ಕೊಂಡ್ಬಾರ್ದು ಅಂತೇಳಿ. ಮನಿ ಇದ್ದು ಇಲ್ಲೊಬ್ರು ಇರ್ತಾರೆ, ಒಂದು ಫ್ಯಾಮಿಲಿ ಇತ್ತು. ನಾನು ಪ್ರತಿಯೊಂದು ಇದಕ್ಕೆಲ್ಲ ಫ್ಯಾಮಿಲಿ ಐತ್ರಿ. ಆಮೇಲೆ ಏನೈತ್ರಿ, ಮಲ್ಲೆ ಕೂಡಿದ್ರು ಚೇಂಜ್ ಆದ್ರೆ ಆದ್ರೆ ತಮ್ಮ ವ್ಯವಹಾರಗಳು ಬೇರೆ ಮಾಡ್ತಾರೆ. ಗ್ರ್ಯಾಂಡ್ ಫಾದರ್ಗೆ ಇದ್ರಿ ಅದು ಏನಾಯ್ತು, ಒಬ್ರು ಇದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ. ಆದ್ರೆ ಹಿರಿಯತನ ಒಬ್ಬರು ಯಾರು ಮಾತು ಮೀರ್ತಿರ್ಕಿಲ್ಲ. ಇಲ್ಲ ಪ್ರತಿಯೊಂದು ಮನೆಯೊಳಗೂ ಬಂದ್ರು ಪ್ರತಿಯೊಂದು ರೂಮಿಗೂ ಅಟ್ಟ ಮಾಡ್ತಾರೆ. ಇನ್ನ ಐತ್ರಿ ಮ್ಯಾಗ. ಇದು ಬಸವಣ್ಣ ಈ ಟೈಪ್ ನಮ್ಮ ಜಾತ್ರೆ ಐಕಿತ್ರಿ. ಅಲ್ಲಿ ಗಡ್ಡಿ ತೋರಿಸ್ತಾನೆ ಹೊರಗೆ ಐತಿ ನಿಮ್ಗೆ. ಅದು ಈ ಟೈಪ್ ಇತ್ತು. ಅಂದ್ರೆ ಏನು ಮಾಡಿದಾರೆ ರೀ ನಮ್ಮ ಹಿರಿಯರು, ಕುಂಬಾರಿಗೆ ಇದು ರೀ. ಕುಂಬಾರ ಏನು ಮಾಡೋದು, ಮಣ್ಲೆ ಮಾಡೋದು. ಬಡಿಗೆಯಾರೋದು ಬಂದು ಬಡಿಗೆ ಕಾರ್ಪೆಂಟ್ರ್ ಅವರು ತೇರಿಯಿಂದ ರೆಡಿ ಮಾಡೋದು. ಆಮೇಲೆ ಗಾಲಿ ಇದಾವಲ್ರಿ, ಅವು ಇಡೀ 2 ಮನಿತಾನ್ರಿ ಊರಾಗ, ಬೋಗೂರು ಮತ್ತು ಹುಬ್ಬಳ್ಳಿ ಅಂತದ್ರಿ. ಅಂದ್ರೆ ಎಲ್ಲರಿಗೂ ನಿಲ್ಲಕ್ಕಂತ ಮಾಡ್ಯಾರ. ಆಮೇಲೆ ಇದು ಮ್ಯಾಗಿನ ಪರಾರಿ ಡೆಕೋರೇಷನ್ ಮಾಡೋರು, ಅವರು ನೇಕಾರ ಅಂತಿರ್ತಲ್ಲ, ವೀವರ್ಸ್ ಏನು ಅಂತಾರಲ್ಲ ನೀವು, ಅವ್ರು ಮಾಡೋದು. ಕಳಸ ಏನೈತ್ರಿ, ನಾವು ಸ್ವಾಮಿಗಳು ಪೂಜೆ ಮಾಡಿ ನಾವು ತೀರ್ನಾಗ ಹತ್ತೋದು. ತೀರ್ ಇಲ್ಲೇ ಇದು ಮಾಡ್ತಾರೆ. ಇಲ್ಲಿಂದನ ಬಸವಣ್ಣ ಅಲ್ಲಿ ಕುಂಬಾರ ಮನೆಯಿಂದ ತಂದು ಪಾಲ್ಕಿ ಒಳಗೆ ತೋರಿಸ್ತಾನೆ ನಿಮ್ಗೆ. ಇಲ್ಲಿ ಪೂಜೆ ಆಗ್ತಿತ್ತು, ಪೂಜೆ ಆಗಿ ಹೋಗೋದು, ಮತ್ತೆ ಹೊಳ್ಳಿ ಬಂದು ಇಲ್ಲಿ ಉಳಿತೈತಿ ಬಸವಣ್ಣ. ಅದೇ ಅದಕ್ಕೆ ಈಗ ಬಿಟ್ಟಿವ್ರಿ, ಕಟ್ಟಿಗೆ ಮಾಡಿಸ್ಬಿಟ್ಟು ಆಗ ಮಾಡಿಸಿದ್ರಿ. ಅವ್ರು ಏನು ಮಾಡ್ತಿದ್ರಿ, ಇದು ಕಾಟನ್ ಗಿಟನ್ ನೆನೆ ಹಾಕಿ ಜಜ್ಜಿ ಆಗ ಮಣ್ಣು ಚಲೋ ಇರ್ತಿದ್ರು, ಮಟ್ಟಿ ಗಿಟ್ಟಿ ಹಾಕಿ ಮಾಡ್ತಿದ್ರು. ಅವ್ರು ಇರಲಿಲ್ಲ. ಗಣಪತಿ ಅವರ ಮಾಡಿ ಕೊಡ್ತಿದ್ರು ನಮ್ಗೆ. ನ್ಯಾಚುರಲ್ ಗಣಪತಿ ಅವರೆಲ್ಲ ಮಟ್ಟಿ ತಂದು ಎಷ್ಟೋ ದಿವ್ಸ ಮೊದಲೇ ಇದು ಕಾಟನ್ ಗಿಟನ್ ಹಾಕಿ ಜಜ್ಜಿ ಎಲ್ಲ ಮಾಡಿ ಕೊಡ್ತಿದ್ರು. ನಮ್ಗೆ ಹೊರಗೆ ಏನೂ ತರ್ತಿರ್ಲಿಲ್ಲ. ಈಗೆಲ್ಲ ಇದಾಗಿಬಿಟ್ಟು ಅಲ್ಲಿ ಒಂದು ಐತ್ರಿ, ಅಲ್ಲಿ ಹಕ್ಕಿತ್ತು ರೀ ಮೇನ.
ಏನಂತ ನೋಡ್ಬೋದು ತೋರಿಸಿ. ಅಂದ್ರೆ ಈಗ ಅಲ್ಲಿ ಕಿಲಿ ಹಾಕಿವ್ರಿ. ಇಲ್ಲೇ ಮೇನ್ ನಮ್ಮ ಅಡಿಗೆ ಮನೆ ಐತ್ರಿ, ನಮ್ಮ ಫ್ಯಾಮ್ಲಿ ಇದೆ. ಈಗ ಅವ್ರ ಮದರ್ ತೀರ್ಕೊಂಡ್ ಕೂಡಲೇ ನಮ್ಮ ಬ್ರದರಿಗೆ ಬಂದಿತ್ತು, ಅವ್ರು ಏನು ಮಾಡ್ಸಲಿಲ್ಲ, ನಾ ಇದ್ದೇ ಮಾಡಿಸ್ಕೊಂತಿದ್ದೀವಿ ರೀ ಮದರ್ ಇದ್ದಾಗ. ಮದರ್ ಇಲ್ಲ ಅಂದ್ಕೂಡಲೇ ನಾನು ಬಿಟ್ಟೆ ರೀ. ಇವೆಲ್ಲ ಸಣ್ಣ ಸಣ್ಣ ಇಲ್ಲಿಂದ ಲಿಂಕ್ ಐತ್ರಿ. ಇಲ್ಲಿ ಕೋಲೇರಿ ಇಲ್ಲಿ ಇವು ನಾವು ಕ್ಯಾಟಲ್ಸ್ ಅದು ಇದ್ದು ಅಲ್ರಿ, ಆ ಫೀಡಿಂಗ್ ಇದನ್ನ ಇರ್ತಾವಲ್ಲ ಮಟೀರಿಯಲ್ಸ್ ಇರ್ತಿದ್ರಿ ರೀ. ಇಲ್ಲಿ ಎಲ್ಲ ಮಡಿಗಿತ್ರಿ. ಇಲ್ಲಿ ದನ ಕಟ್ಟಲಿಕ್ಕೆ ಏನು ಕಟ್ಟಿಗೆ ಇದಿತ್ತಲ್ಲ ಮಡಿಗೆ ಇತ್ತು, ಇದೆಲ್ಲ ಕಟ್ಟಿದ್ದು, ನಾಯಿಗಳು ಕಟ್ತಿದ್ರು. ಆಮೇಲೆ ಆಮೇಲೆ ಇವು ದೊಡ್ಡ ದೊಡ್ಡ ರೂಮ್ಸ್ ಇದ್ದು ರೀ, ಮಡಿಗೆ ಇತ್ತು. ಈ ಥರ ಒಂದೊಂದು ಕಾಲಾಗ ಐತಿ ನೋಡ್ರಿ ಎಲ್ಲ. ಆಮೇಲೆ ಹಿಂಗೆಲ್ಲ ದಾಣಿ ಆಕಳು ಇಲ್ಲ 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 ಚೇಂಜ್ ಹಾಕೊಂತ ಹೋದ್ರಿ ಮೇಡಮ್. ಈಗೆಲ್ಲ ನಾವೇನು ಮಾಡಿದ್ವಿ, ಒಕ್ಕಲ್ತನ ಇರ್ತಿತ್ತು. ನಾವು ಎಜುಕೇಷನ್ಸ್ ಮುಂದೆ ಹೋದಿವು, ಡಿಗ್ರಿ ಮುಗಿಸ್ಕೊಂಡು KS ಮಾಡಿ LLB ಪ್ರಾಕ್ಟೀಸ್ ಬಿಟ್ಟು ಬಂದು ನಾವು ಒಕ್ಕಲ್ತನಕ್ಕೆ ಬಂದೆವು. ಜನರಲ್ ಮೆರಿಟ್ ಅಲ್ಲಿ ನಮ್ದು ಏನಕ್ಕೆ ಬರಲ್ಲ, ಜಂಗಮ ಹಿರೇಮಠ ನಮ್ಗೆ ಎಲ್ಲಿ ಸಿಗಲಿಲ್ಲ. 4 ಸಲ KS ಪಾಸ್ ಅದೇನು, ಇಲ್ಲಿ ಆಟನ ಹಚ್ಕೊಂಡು ಓದಿ ಆಗಿರಲಿಲ್ಲ. 4 ಸಿಕ್ಕೆ ಆಗಲಿಲ್ಲ. ಒಂದೇ ಪ್ರಾಕ್ಟೀಸ್ ಮಾಡಿ ನಮ್ದು ಫಸ್ಟ್ ಡಿಗ್ರಿ ನಮ್ಮ ಫ್ಯಾಮಿಲಿ ಒಳಗೆ ಎಜುಕೇಷನ್ ಕಮ್ಮಿ ಇತ್ತಲ್ಲ, ಮಾಡಿ ಪ್ರಾಕ್ಟೀಸ್ ಮಾಡಿ ನನಗೆ ಹೊಂದಲಿಲ್ಲ, ಬಂದೇನೆ. ಆಮೇಲೆ ನಂದೇ ಲ್ಯಾಂಡ್ಸ್ ಇದ್ದು ಬ್ರದರ್ಸ್ದೊಳಗೆ ಏನು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದದ್ದು ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ನಾ ಬಂದು ಒಕ್ಕಲ್ತನ ಮಾಡ್ಕೊತಿದ್ದೆ. ಈಗ ಆರಾಮಿಲ್ಲ ಅಂತ ಕೃಷಿಯಲ್ಲಿ ಏನು ಶುಗರ್ ಕೇನ್ ಅದು 5 years ಆಯ್ತು ರೀ. ಏನು ಲಾಸ್ ರೀ, ಮಳೆ ಆಗಿಳೆ. ಮುಂದೆ ಇನ್ನೊಂದು ಏನು ರೀ, ಬ್ಯಾಕ್ ವಾಟರ್ ಮಲಪ್ರಭಾ ಎಲ್ಲ ಭೂಮಿ ಜವಳು ಹಿಡಿಯತ್ತಾ ಇದೆ. ಸೇಪರ್ ಮತ್ತು ಲೇಬರ್ ಸಿಂಗಲ್ ಗೌರ್ಮೆಂಟ್ ಜನಪ್ರಿಯತೆಗಾಗಿ ನೀನು ಅನುಕೂಲ ಕೊಟ್ಬಿಟ್ಟಾರೆ.